ಕನ್ನಂಬಾಡಿ ಕಟ್ಟೆಯಿಂದ ಅಂದರೆ KRSನಿಂದ 500 MLD ನೀರನ್ನು ಶಾಶ್ವತವಾಗಿ ಬೆಂಗಳೂರು ನಗರಕ್ಕೆ ತೆಗೆದುಕೊಂಡು ಹೋಗುವಂಥ ಯೋಜನೆಗೆ 6,939 ಕೋಟಿಗೆ ಯೋಜನೆ ತಯಾರು ಮಾಡಿ ಈಗಾಗಲೇ ಭೂಸ್ವಾಧೀನಕ್ಕೂ ಕೂಡ ಆದೇಶ ಹೊರಡಿಸಿದ್ದೀವಿ ಅಂತೇಳಿ ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ. ಅದನ್ನು ಒಂದು ಪ್ರತಿಯನ್ನು ಕೂಡ ತಮಗೆಲ್ಲರಿಗೂ ಕೂಡ ಕೊಟ್ಟಿದ್ದೇನೆ. ಹಿಂದೆ ತಮಗೆ ಪತ್ರಕರ್ತರಿಗೆ ನಿಮಗೆ ಮಾಧ್ಯಮದವ್ರಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಅನ್ನೋ ಗೊತ್ತಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯವರು 1931ರಲ್ಲಿ ಈ KRS ಅಣೆಕಟ್ಟೆಯನ್ನು ಪೂರ್ತಿಗೊಳಿಸೋದು ಮೊದಲು ಮಂಡ್ಯ ಜಿಲ್ಲೆನವರು ಬೆಳೀತಾ ಇದ್ದದ್ದು ಆರ್ಕ, ನವಣೆ, ರಾಗಿ ಮತ್ತು ಮದ್ದೂರು, ಮಳವಳ್ಳಿ ಮತ್ತು ನಾಗಮಂಗಲ ಭಾಗದ ಕೊನೆ ಭಾಗದ ಜನರು ಆವಾಗ ಶ್ರೀರಂಗಪಟ್ಟಣ, ಪಾಂಡುಪುರ ಭಾಗಕ್ಕೆ ಹೋಗಿ ಭತ್ತ ಕೊಯ್ಲು ಮಾಡಿ ಒಕ್ಕಣೆ ಮಾಡಿಕೊಟ್ಬಿಟ್ಟು ಅವ್ರು ಕೊಟ್ಟ ಭತ್ತವನ್ನು ತಂದು ಹಬ್ಬ ಹರಿದಿನಗಳಲ್ಲಿ ಅನ್ನ ಊಟ ಮಾಡ್ತಾಯಿದ್ದದನ್ನು ನಾವು ಕೇಳಿದ್ದೀವಿ. ನಾವು ನೋಡಿಲ್ಲ, ನಾವು ಕೇಳಿದ್ದೀವಿ. ಮುಂದೆ ಈ ಭಾಗದ ಜನರಿಗೆ ಇದೇ ಪರಿಸ್ಥಿತಿ ಬರ್ತದೆ ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆಂದರೆ ನಾವು ನಂದಾನಿಯವರು ಇರ್ಬೋದು, ನಾನಿರ್ಬೋದು, ಆ ಭಾಗದ ಮತ್ತು ಸುರೇಶ್ ಗೌಡರು ಇರ್ಬೋದು, ಇದರಿಂದ ನಮಗೆ ಅನಾನುಕೂಲ ಆಗುವಂಥದ್ದೇನು ಅಂದರೆ ಮದ್ದೂರು ತಾಲೂಕು, ಮಳವಳ್ಳಿ ತಾಲೂಕು ಮತ್ತು ನಾಗಮಂಗಲ ತಾಲೂಕಿನ ಕೊಪ್ಪ ಹೋಬಳಿ ಮತ್ತು ಆ ಭಾಗದ ಜಮೀನುಗಳಿಗೆ ಏನು ನೀರನ್ನು ಸರಬರಾಜು ಮಾಡ್ತಾಯಿದ್ದೀವಿ, ಎರಡನೇ ಬೆಳೆಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಸರಬರಾಜು ಮಾಡೋಕ್ಕಾಗೋದಿಲ್ಲ ಈ ಯೋಜನೆ ಜಾರಿಗೆ ಬಂದರೆ. ಏಕೆಂದರೆ ಕುಡಿಯುವ ನೀರು ಶಾಶ್ವತವಾಗಿ ಕೊಡಬೇಕಾದಂಥದ್ದು. ಕುಡಿಯುವ ನೀರು ಭಾಳ ಮುಖ್ಯವಾದದ್ದು. ನಾನು ಹೇಳ್ತೀನಿ, ನಾನು ಬೆಂಗಳೂರಿನಲ್ಲೇ ಇದ್ದೀನಿ. ನಾನು ಬೆಂಗಳೂರು ನಗರಕ್ಕೆ ನೀರನ್ನು ಕೊಡಬೇಡಿ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಆದರೆ ಬೇರೆ ಮೂಲಗಳಿಂದ ನೀವು ಏನಾದರೂ ಹುಡುಕಿ. ಈಗ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದೀರಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ನಡಿಗೆ ಮೇಕೆದಾಟಿನಿಂದ ಬೆಂಗಳೂರು ಕಡೆಗೆ ಅಂತ, ರಾಜಧಾನಿ ಕಡೆಗೆ ಅಂತ ಮಾಡಿದ್ರಿ. 1,000 ಕೋಟಿನೂ ಮೀಸಲಿಟ್ರಿ. ಮತ್ತು ಇಲ್ಲಿವರೆಗೂ ಯಾಕೆ ಮಾಡಿಲ್ಲ ಮೇಕೆದಾಟಿದು? ನೀವು ಮಾಡಿದರೆ ಮೇಕೆದಾಟಿನಿಂದ ಸುಮಾರು 60 TMC ನೀರನ್ನು ಸ್ಟಾಕ್ ಮಾಡ್ಬೋದು. ಅಲ್ಲಿಂದಲೇ ತಗೊಂಡೋಗ್ಬೋದಲ್ಲ. ಎಷ್ಟು TMC ಬೇಕಾದರೂ ಬೆಂಗಳೂರು ನಗರಕ್ಕೆ ನೀರು ತಗೊಂಡೋಗ್ಬೋದು. ಅದರಿಂದ ನಾನು ಈ ಸರ್ಕಾರದ ಮೇಲೆ ಒತ್ತಡ ಮಾಡೋದೇನು ಅಂತಂದರೆ, ಈ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ VC ನಾಲೆ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ಜನರಿಗೆ ಮರಣ ಶಾಸನ ಬರೀಬೇಡಿ. ಏನೋ ನಾಲ್ವಡಿಯವರ ಕೃಪಾದ ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಇವತ್ತು ಒಂದು ಬೆಳೆನಾದರೂ ಬೆಳೆದು ನೆಮ್ಮದಿಯಾಗಿ ಜೀವನ ಮಾಡುವಂಥ ಪರಿಸ್ಥಿತಿನಲ್ಲಿದ್ದೀವಿ. ಅದನ್ನು ಕೂಡ ಹಾಳು ಮಾಡಿ ಮುಂದಕ್ಕೆ ಬರೀ ಹುರುಳಿ, ರಾಗಿ, ನವಣೆ, ಸಜ್ಜೆ ಇಂಥವನ್ನು ಬೆಳೆಯುವಂಥ ಪರಿಸ್ಥಿತಿಗೆ ತರಬೇಡಿ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಎರಡನೇ ಬೆಳೆಗೆ ನೀರು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಒಂದು ಬೆಳೆ ಹೋಗಲಿ ಪರವಾಗಿಲ್ಲ, ಬೆಂಗಳೂರು ನಗರಕ್ಕೆ ನೀರು ಕೊಡೋಣ ಅಂದರೆ, ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಕಳೆದ ಬಾರಿ ಬರ ಬಂದಂಥ ಸಂದರ್ಭದಲ್ಲಿ, ನೀರಿದ್ದೂ ನೀರು ಕೊಡೋದೇ ಸಾಧ್ಯ ಆಗದೇ ಇದ್ದಂಥ ಸಂದರ್ಭದಲ್ಲಿ, ಎರಡನೇ ಬೆಳೆಗೆ ನೀರು ಕೊಡದೇ ಇದ್ದಾಗ ತೆಂಗು ಇವೆಲ್ಲ ಸುಳಿ ಒಣಗೋಗಿ ತೆಂಗಿನ ಮರಗಳನ್ನೇ ನಾಶ ಮಾಡಿದಂಥದ್ದು ನೀವು ನೋಡಿದ್ದೀರ. ಇವಾಗ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಕಬ್ಬಿನಿಂದ ಏನು ಅನುಕೂಲ ಆಗ್ತಾಯಿಲ್ಲ, ರೈತರಿಗೆ ಆದಾಯ ಬರ್ತಾಯಿಲ್ಲ. ಅಲ್ಲಿದ್ದಲ್ಲಿಗೆ ಹ್ಯಾಂಡ್ ಟು ಮೌತ್. ಏನಾದರೂ ಸ್ವಲ್ಪ ಮರ್ಯಾದೆಯಾಗಿ ಜೀವನ ಮಾಡ್ತಾಯಿದ್ರೆ ತೆಂಗು, ಸಿಲ್ಕು, ಮಿಲ್ಕು ಇವು ಮೂರೇ ಆದಾಯದ ಮೂಲಗಳು. ಈ ಆದಾಯದ ಮೂಲಗಳು ಹೋಗ್ಬಿಟ್ರೆ ನಮ್ಮ ಜನ, ಈ ಕೊನೆ ಭಾಗದ ಜನ ಪುನಃ ಭಿಕ್ಷೆ ಬೇಡಬೇಕಾಗ್ತದೆ. ಇವಾಗ ನಮ್ಮ ರೈತ ಮುಖಂಡರುಗಳು ಇವಾಗ ಇತಿಹಾಸದಲ್ಲಿ 1.5 ತಿಂಗಳಿನಲ್ಲಿ KRS 124 ಅಡಿ ತುಂಬಿದಂಥದ್ದು ಇತಿಹಾಸ ಇದು. ಈ ಬಾರಿ ಅಂದರೆ 3 ಬಾರಿ 1.5 ತಿಂಗಳಿನಲ್ಲಿ ಸತತವಾಗಿ 124 ಅಡಿ ಕಾಯ್ದುಕೊಂಡಂಥದ್ದು ಇತಿಹಾಸ ಇದು. ಹಾಗಿದ್ದರೂ ಕೂಡ ನಮ್ಮ ಕೊನೆ ಭಾಗಕ್ಕೆ ನೀರು ಕೊಡಿ ಅಂತ ರೈತರು ಸರ್ಕಲ್ಗಳಲ್ಲಿ ಕೂತ್ಕೊಂಡು ಧರಣಿ ಮಾಡೋದನ್ನು ನೀವೆಲ್ಲ ನೋಡಿದ್ದೀರಿ. ಪತ್ರಿಕೆಗಳ ಮಾಧ್ಯಮದಲ್ಲೂ ಕೂಡ ವರದಿ ಮಾಡಿದ್ದೀರಿ. ಯಾತಕ್ಕೆ 124 ಅಡಿ ನೀರು ಇಟ್ಕೊಂಡು ಕೊನೆ ಭಾಗಕ್ಕೆ ನೀರು ಕೊಡೋಕ್ಕಾಗ್ತಾಯಿಲ್ಲ? ಆಗದೇ ಇದ್ದವರು ಇವಾಗ 500 MLD ನೀರನ್ನು ಬೆಂಗಳೂರಿಗೆ ಬಿಟ್ಟರೆ ಮುಂದೆ ಈ ಭಾಗದ ಜನರ ಪರಿಸ್ಥಿತಿ ಏನಾಗಬೇಕು? ಪುನಃ ಭಿಕ್ಷೆ ಬೇಡ್ಕೊಂಡೇ ನಿಂತಿರ್ಬೇಕಾ? ಧರಣ ಮಾಡಿಕೊಂಡು ಸರ್ಕಲ್ಗಳಲ್ಲಿ ಕೂತ್ಕೊಂಡು ಧರಣ ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ನಿಂತಿರ್ಬೇಕಾ? ಈ ಪರಿಸ್ಥಿತಿ ಬೇಡ. ದಯಮಾಡಿ
ನಾನು ಸರ್ಕಾರವನ್ನು ಒತ್ತಾಯ ಮಾಡೋದೇನು ಅಂತಂದರೆ ಈ ಯೋಜನೆಯನ್ನು ಕೈ ಬಿಡಿ. ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಉಗ್ರ ಹೋರಾಟ ಮಾಡಲೇಬೇಕಾಗ್ತದೆ. ಕಾವೇರಿಗಾಗಿ ಅನೇಕ ಹೋರಾಟಗಳಾಗಿದೆ. ವರುಣಾ ನಾಲೆ ಸಮಸ್ಯೆ ಬಂದಾಗ ಬೆಂಗಳೂರಿನಿಂದ ಅಲ್ಲ ಮಂಡ್ಯದಿಂದ ಬೆಂಗಳೂರಿಗೆ ಚಡ್ಡಿ ಮೆರವಣಿಗೆ ಮಾಡಿದ್ದು ಇತಿಹಾಸ. 2001ರಲ್ಲಿ ವರುಣಾ ನಾಲೆ ನೀರು ಎಷ್ಟು ಕೊಡಬೇಕು ಅನ್ನೋದು ತೀರ್ಮಾನ ಆದಾಗ ಸನ್ಮಾನ್ಯ ಎಸ್ ಎಂ ಕೃಷ್ಣವರು ನನ್ನನ್ನು ಒಬ್ಬ ಮೊದಲನೇ ಬಾರಿ ಶಾಸಕನಾಗಿದ್ರು ಕೂಡ ಆ ಸಮಿತಿನಲ್ಲಿ ಹಾಕಿದರು. ನಾವು ಒಂದು ವರದಿಯನ್ನು ಕೊಟ್ವಿ, ಒಂದು ಬೆಳೆಗೆ ಮಾತ್ರ ವರುಣಾ ಭಾಗಕ್ಕೆ ನೀರು ಕೊಡಬೇಕು ಅಂತೇಳಿ. ಇವತ್ತು 2 ಬೆಳೆ ಬೆಳೀತಾ ಇದ್ದಾರೆ. ಮಂಡ್ಯ ಜನರು ಯಾರು ಕೇಳ್ತಾ ಇಲ್ಲ, ನಾವು ರೈತರು ಕೊಡ್ತಾ ಇದ್ದಾರೆ, ಏನೋ ಹೋಗಲಿ, ಆ ಭಾಗದ ಜನರು ನಮ್ಮವರೇ, ಅವ್ರ ಜೊತೆ ನಾವು ಒಂದು ಸ್ವಲ್ಪ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತೇಳಿ ನಾವು ಮಂಡ್ಯ ಜಿಲ್ಲೆ ಜನ ಇಲ್ಲಿವರೆಗೂ ಕೂಡ ಏನೋ ಸಹಿಸ್ಕೊಂಡು ಹೋಗ್ತಾಯಿದ್ದೀವಿ. ಯಾಕೆಂದರೆ ಅದನ್ನು ಅಗ್ರಿಮೆಂಟ್ ಮಾಡಿಸಿದ್ದವನೇ ನಾನು ಫೈನಲ್ ಆಗಿ. ಆವತ್ತೂ ಕೂಡ ಜಿ ಮಾದೇಗೌಡರು ಇದನ್ನು ಅಗ್ರಿಮೆಂಟ್ ನೋಡಿ ಅಪ್ರಿಷಿಯೇಟ್ ಮಾಡಿದ್ರು. ಪರವಾಗಿಲ್ಲ ಕಣೋ, ಏನೋ ಒಳ್ಳೆ ಕೆಲಸ ಮಾಡಿದ್ದೀರಾ, ಆಯಿತು ಅಂತೇಳಿ. ಇದು ಇತಿಹಾಸ. ಆದ್ದರಿಂದ ಈ ಭಾಗದ ನಾನು ರೈತ ಮುಖಂಡರುಗಳಲ್ಲಿ ಎಲ್ಲ ನಮ್ಮ ರೈತರಲ್ಲಿ ಮನವಿ ಮಾಡೋದೇನು ಅಂತಂದರೆ, ಇವಾಗಲಾದರೂ ನಿದ್ರೆ ಮಾಡಬೇಡಿ, ಎಚ್ಚೆತ್ಕೊಳ್ಳಿ. ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಳ್ತೀರ. ಮುಂದಿನ ಜನಾಂಗ, ನಿಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಇದನ್ನು ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಅಂಥೇಳಿ ನಾನು ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ರೈತರಲ್ಲಿ ಮನವಿ ಮಾಡಿ ಇದ್ರ ವಿರುದ್ಧ ತಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು. ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೆ ಆಗದಾಗ ನೋಡ್ಕೋಬೇಕು ಅಂತ ಹೇಳ್ತಾ, ಈ ಸರ್ಕಾರ ಪ್ರಯತ್ನ ಮಾಡಲಿ. ಇವಾಗ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಇದ್ದಾರೆ, ನರೇಂದ್ರ ಮೋದಿಯವರಲ್ಲಿ ಒತ್ತಡ ತಂದರೂ ಆಗೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಇದೇನಿದ್ರು ಸುಪ್ರೀಂ ಕೋರ್ಟ್ ಮೂಲಕನೇ ಆಗಬೇಕು. ನ್ಯಾಯಾಲಯದ ಮೂಲಕನೇ ಹೋರಾಟ ಮಾಡಿ ಈ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರಲಿ. ಅದರಿಂದ ಬೆಂಗಳೂರು ಜನರಿಗೂ ಕೂಡ ಶಾಶ್ವತವಾಗಿ ನೀರಿನ ಬವಣೆ ನಿವಾರಣೆ ಆಗ್ತದೆ. ಮಂಡ್ಯ ಜಿಲ್ಲೆಯ ಜನರಿಗೆ ಕೊಡ್ತಕ್ಕಂಥ ಕಷ್ಟವೂ ಕೂಡ ಕಡಿಮೆ ಆಗ್ತದೆ. ಅದರಿಂದ ಈ ಯೋಜನೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳು, ಈಗಿರುವಂಥ ಶಾಸಕರ ವಿರೋಧ ಇದೆ ಅಂತ ಹೇಳ್ತಾ